ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ವಿದ್ಯುತ್ ಪ್ರಸರಣ ವ್ಯವಸ್ಥೆಯನ್ನ ಖಾಸಗೀಕರಣಗೊಳಿಸುವ ಸರ್ಕಾರದ ಕ್ರಮವನ್ನ ವಿರೋಧಿಸಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರದ ಈ ನಿರ್ಧಾರದಿಂದ ರೈತರು ಹಾಗೂ ಸಾಮಾನ್ಯ ಗ್ರಾಹಕರಿಗೆ ತೊಂದರೆಯಾಗುವ ಸಾಧ್ಯತೆ ಇದ್ದು, ವಿದ್ಯುತ್ ವ್ಯವಸ್ಥೆಯ ದರ ಹೆಚ್ಚಳ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆಯಾಗುವ ಆತಂಕ ವ್ಯಕ್ತಪಡಿಸಿ ಸಂಘದ ಮುಖಂಡರು ತಮ್ಮ ಅಪೇಕ್ಷಣೆ ದಾಖಲಿಸಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ವಿದ್ಯುತ್ ಪ್ರಸರಣ ಸೇವೆಯನ್ನ ಮುಂದುವರೆಸಬೇಕು ಹಾಗೂ ಖಾಸಗೀಕರಣದ ಪ್ರಕ್ರಿಯೆಯನ್ನ ಕೈಬಿಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಕರಿಕೆರೆ ತಿಪ್ಪೇಸ್ವಾಮಿ ಅವರು, ರೈತರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈ ನಿರ್ಧಾರವನ್ನ ಮರುಪರಿಶೀಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಮನವಿ ಸಲ್ಲಿಸುವ ವೇಳೆ ಸಂಘದ ಕಾರ್ಯದರ್ಶಿ ಮಂಜುನಾಥ್, ಖಜಾಂಚಿ ಕೆಸಿ ಗೌಡ ಹಾಗೂ ಭಾರತೀಯ ಕಿಸಾನ್ ಸಂಘದ ಇತರೆ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ನಮಸ್ಕಾರ. ಇದು ಭಾರತೀಯ ಕಿಸಾನ್ ಸಂಘದ ನಾವು ಹೋರಾಟ ಹಮ್ಮಿಕೊಂಡಿರೋ ಉದ್ದೇಶ ಏನಂತಂದರೆ, ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ನಮ್ಮ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಮನವಿ ಕೊಡ್ತಾ ಇರೋದು ಏನಂತಂದರೆ, ಈ ವಿದ್ಯುತ್ತನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಖಾಸಗೀಕರಣ ಮಾಡೋದ್ರಿಂದ ಬರೀ ರೈತರಿಗೆ ಒಂದೇ ಅಲ್ಲ, ಸಾಮಾನ್ಯ ನಾಗರಿಕರು, ಪ್ರತಿಯೊಬ್ಬ ವಿದ್ಯುತ್ ಬಳಸುವ ಗ್ರಾಹಕ ಎಲ್ಲ ಬಂಧುಗಳಿಗೂ ತೊಂದರೆ ಆಗುತ್ತೆ. ಇವತ್ತು ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ, ಈ ಸರ್ಕಾರ ಇದನ್ನು ಪ್ರೈವೇಟೈಸೇಷನ್ ಮಾಡೋಕ್ಕೋಗಿ, ಖಾಸಗೀಕರಣ ಮಾಡೋಕ್ಕೋಗಿ, ಅಂದರೆ ಒಂದು ಪ್ರೈವೇಟ್ ಕಂಪ್ನಿನ ಉದ್ಧಾರ ಮಾಡೋಕ್ಕೋಗಿ ಅವ್ರು ಯಾವ ರೀತಿ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ. ಹಲವಾರು ಇವತ್ತು ಟೆಲಿಫೋನ್ ಕಂಪ್ನಿಗಳಾಗಿರ್ಬೋದು ಅಥವಾ ಒಂದು ಪತ್ರಿಕಾ ಮಾಧ್ಯಮದ ಪತ್ರಿಕೆಗಳಾಗಿರ್ಬೋದು, ಮೊದಲು ಪುಕ್ಷಟೆ ಕೊಡ್ತಾರೆ, ಉಚಿತವಾಗಿ ಕೊಡ್ತಾರೆ, ಸರ್ವಿಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕಾಲಕ್ರಮೇಣ ಅದಕ್ಕೆ ಭಯಂಕರವಾದ ಸರ್ವಿಸ್ ಚಾರ್ಜ್ಗಳು, ದರ ನಿಗದಿ ಮಾಡೋದಲ್ಲಿ ಏಕಾಏಕಿ ದರ ಏರುಪೇರು ಮಾಡಿಬಿಟ್ಟು ರೈತರನ್ನ ಸುಳೆ ಬಿಡಿತಾರೆ. ಮತ್ತು ಆಮೇಲೆ ರೈತರನ್ನ ಒಂದು ಅಡಿಯಾಳಾಗಿ ಮಾಡ್ಕೊಳ್ತಾರೆ. ಅದಲ್ಲದೆ ರೈತರಿಗೆ ಒಂದು ಬೆನ್ನೆಲುಬಾಗಿರ್ತಕ್ಕಂಥ ಪ್ರತಿಯೊಂದು ಸಾಮಾನ್ಯ ನಾಗರಿಕರಾಗುವುದು ಅಥವಾ ವಾಣಿಜ್ಯ ಬಳಕೆದಾರರು, ವಿದ್ಯುತ್ ಬಳಕೆದಾರರು ಎಲ್ಲರನ್ನೂ ಕೂಡ ತಮ್ಮ ಕಪಿಪುಷಲ್ಲಿ ಇಟ್ಕೊಂಡು ಆಟ ಆಡಿಸ್ತಾರೆ. ಮೊದಲು ಸಿಹಿ ಕೊಡ್ತಾರೆ, ಅದು ಸಿಹಿ ಹೆಂಗಿರುತ್ತೆ ಅಂದರೆ ಅದರೊಳಗಡೆ ಕಹಿ ಗುಳಿಗೆ ಇರುತ್ತೆ. ಹಂಗಾಗಿ ಇವರೆಲ್ಲ ಕೊಟ್ಟು ನಮ್ಮನ್ನು ಒಂದು ಅಧೋಗತಿಗೆಲ್ಲ ಹುನ್ನಾರ ಇದನ್ನು ಸರ್ಕಾರ ಆದಷ್ಟು ಕೂಡಲೇ ಹಿಂಪಡಿಬೇಕು ಅಂತಂದು ಈ ಹಕ್ಕೊತ್ತಾಯ ಮಂಡಿಸ್ತಾ ಇದ್ದೀವಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ.